ಅಜ್ಜಿ ವಿಡಿಯೋ ಮಾಡ್ಕೊಂತೀನಿ. Hello everyone. Thanks for joining us today. And I know we are all waiting for the launch of Guerrilla 450 and we were eagerly waiting for the launch. We are also excited as much you are, and this is going to be a change for the Royal Enfield. Yes, this is the first time where Royal Enfield have come up with the performance motorcycle. I'll be explaining the motorcycle once after the reveal. I would like to call Mr. Pawan, who is 4-time rally champion, national. Thanks for joining us today. Ready? I'll just take you around the motorcycle, just few of the features. So you've already seen the colors. So already color notice now how exciting it is also. I'll just go around with the features. So coming up with the headlights, it's a completely fully LED headlights. Coming to suspension, is a telescopic Showa suspension. Alloy wheels, which is 17 inches, and wider tires what Royal Enfield has come up with. So this is the first time the Roadster which is coming up with the biggest tires what we can say, and also the disc. So the front disc size is 320 mm. Then coming to the engine, it's a 452cc specially tuned Sherpa engine for the Guerrilla. So the power is around 40.02 PS at 8000 rpm and the 40 Nm torque at 5500 rpm. Coming to the seats, it's a single seat and the seat height will be 780 mm. Coming to the ground clearance, it's 169 mm. Then the rate, alloy wheels, it's 17 inches. Coming to the tires, it will be a shocking for everyone. It's 160 mm, 160 section tires in the race. Coming to the tail lamps, it's an integrated tail lamps what we have got with the Guerrilla. Coming to the cluster, it's a fully digital instrument cluster. I would like you guys to come around the motorcycle, sit on the bike, and you can start the bike and feel the bike. Right jump. Okay. Thank you. Live black for the test ride, and one more color is going to reach us by April, which is a Brava. So all those 4 colors can be seen by April. So thank you guys. Test drive. The test drive is going to start. You can come and start the bike. ಸೊ ಈಗ ಹೊಸದಾಗಿ ಲಾಂಚ್ ಆಗಿದೆ Guerrilla. ಸೊ ಈ ಥರ ಗಾಡಿ ಇದೆ, ಫುಲ್ ಮೆಟಲ್ ಬಾಡಿ. ಇದೊಂದು ಫೆಂಡರ್ ಮತ್ತು ಫೈಬರಲ್ಲಿ ಬರುತ್ತೆ. ಸೊ ರೈಡಿಗೆ ಹೋಗಿ ಬರೋಣ. ಫಸ್ಟ್ ರೈಡ್ ಇಂಪ್ರೆಷನ್. ನ್ಯೂಟ್ರಲ್. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ.
ಟ್ಯಾಂಕ್ ತುಂಬಾ ಲೀನಾಗಿ ಬಿಟ್ಟಿದ್ದಾರೆ. ಫುಲ್ 8000 RPM ಟಚ್ ಆಯಿತು. ರೈಡಿಂಗ್ ಕಂಫರ್ಟ್ ಅಂತೂ ಹೆವಿ ಆಗಿದೆ. ವಾವ್. ಬ್ಯಾಕ್ ಸೈಡು ವೈಡರ್ ಟೈರ್ ಸೆಕ್ಷನ್ನು 160 ಕೊಟ್ಟಿದ್ದಾರೆ. ಮುಂದ್ಗಡೆ 17 ಇಂಚಸ್ಸು, ಬ್ಯಾಕ್ ಸೈಡು 17 ಇಂಚಸ್. ಬಟ್ ಈ ಥ್ರಾಟಲ್ ರೆಸ್ಪಾನ್ಸು ಎಲ್ಲ ಮಸ್ತಾಗಿದೆ. ಸೀಟಿಂಗ್ ಪೋಸ್ಚರ್ ಅಂತೂ ತುಂಬಾ ಏನು ಸಿಟಿಯಲ್ಲಿ ಓಡಿಸೋಕ್ಕೆ ಮತ್ತು ಹೈವೇಸಲ್ಲಿ ಓಡಿಸೋಕ್ಕೆ ತುಂಬಾ ಚೆನ್ನಾಗಿದೆ. ಅಪ್ರೈಟು ಸೀಟಿಂಗ್ ಪೋಸ್ಚರು. ನನ್ನ ಒಂದು ಚೆಸ್ಟಿಗೂ ಮತ್ತು ಹ್ಯಾಂಡಲ್ ಬಾರ್ಗೂ ತುಂಬ ದೂರ ಇಲ್ಲ, ಹತ್ರನೇ ಇದೆ. ಆ್ಯಂಡ್ ಗಾಡಿ ತುಂಬಾ ಲೈಟ್ ವೇಟ್ ಅನಿಸ್ತಿದೆ. ನನ್ನ ಹೈಟ್ ಬಂದು 5.7. ಕಾಲು ಫ್ಲ್ಯಾಟ್ ಫುಟ್ ಆಗ್ತಿದೆ. ಯೂಟರ್ನ್ ಎಲ್ಲ ಆರಾಮಾಗಿ ತಾಣ್ಬೋದು. ತುಂಬ ಲೈಟ್ ವೇಟ್ ಆಗಿದೆ. 3rd ಗೇರಲ್ಲಿದ್ದೀನಿ. 4th, 5th. ಸಿಟೀಸಲ್ಲಿ ಓಡ್ಸೋಕ್ಕಂತೂ ಮಜಾ ಇದೆ. ಇದು ಫುಲ್ ರೈಡ್ ರಿವ್ಯೂ ಆಮೇಲೆ ಮಾಡ್ತೀನಿ. ಬಟ್ ಫಸ್ಟ್ ರೈಡ್ ಇಂಪ್ರೆಷನ್ ಇದು ಬೊಂಬಾಟಾಗಿದೆ. ಬ್ರೇಕಿಂಗ್ ಅಲ್ಟಿಮೇಟು. ಮಿರರ್ಸು ಚೆನ್ನಾಗಿ ಕಾಣ್ತಿದ್ದಾವೆ. ಬಟ್ ಈ ಹ್ಯಾಂಡಲ್ ಬರೇ ನಂಗೆ ಸಖತ್ ಇಷ್ಟ ಆಗಿದ್ದು. ವೈಬ್ರೇಷನ್ ಏನು ಬರ್ತಿಲ್ಲ. ಹೊಸ ಗಾಡಿ. ಇನ್ನು ಸಿಟೀಸಲ್ಲಿ ಟ್ಯಾಕಲ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು. ಹಿಮಾಲಯನ್ ಅಷ್ಟು ದೊಡ್ಡ ಟ್ಯಾಂಕ್ ಇಲ್ಲ. ಅಣ್ಣ. ಸೊ ಆಟ ಆಡ್ಬೋದು. ಸಖತ್ತಾಗಿದೆ. ಯಾಕಂದರೆ ವೈಡರ್ ಟೈರ್ ಸೆಕ್ಷನ್ಸ್ ಇರೋದ್ರಿಂದ ನುಗ್ಗಾಡ್ಬೋದು. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ. ಆರಾಮಾಗೆ 5.4, 5.5 ಇರೋರು, ಹೈಟ್ ಇರೋರು ಈ ಗಾಡಿನ ಓಡಿಸ್ಬೋದು. ಸಿಟೀಸಲ್ಲಂತೂ ಆರಾಮಾಗಿ ಟ್ಯಾಕಲ್ ಮಾಡ್ಬೋದು. ಫುಟ್ ಪೆಟ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ. ಅಜ್ಜಿ ಬೊಂಬಾಟಾಗಿದೆ. ಫುಲ್ ಲೈಟ್ ವೇಟ್ ಅನಿಸ್ತಿದೆ ಗಾಡಿ. ರೈಡರ್ ಟ್ರಯಾಂಗಲು ಬೊಂಬಾಟಾಗಿದೆ. ಹ್ಯಾಂಡಲ್ ಬಾರ್ ಅಂತೂ ಸಖತ್ ಇಷ್ಟ ಆಯಿತು. ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ತಗೊಂಡೋಗ್ಬೋದು. ಅಪ್ರೈಟು ರೋಡ್ ಸ್ಟಾರ್ ಅಂತೀವಲ್ಲ, ರೋಡ್ ಸ್ಟಾರ್ ಅಂದರೆ ಒಂಚೂರು ಮುಂದೆ ಬಗ್ಬೇಕಾಗುತ್ತೆ. ಇದೇನು ಮುಂದೆ ಬಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಫುಲ್ಲು ಅಡ್ವೆಂಚರ್ ಟೂರರ್ ಬೈಕ್ ಥರನೇ ಇದೆ. ಇಂಜಿನ್ ಸೌಂಡು, ಎಕ್ಸಾಸ್ಟ್ ಸೌಂಡು ಈ ಥರ ಕೇಳುತ್ತೆ. ಸೊ ನನಗಂತೂ ಫಸ್ಟ್ ರೈಡ್ ಇಂಪ್ರೆಷನು ಸಖತ್ ಇಷ್ಟ ಆಯಿತು. ಮೆನ್ಯೂಸ್ನ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಜಾಯ್ಸ್ಟಿಕ್ ಥರ. ಆರನ್ನು ಈ ಥರ ಕೇಳಿಸುತ್ತೆ. E20 ಫ್ಯೂಯಲ್ ಕಾಂಪ್ಯಾಟಬಲ್ ಆಗುತ್ತೆ. ಅಪಾಚಿ ಥರ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿರೋದು. ರೈಟ್ ಸೈಡಿಗೆ ಫ್ಯೂಯಲ್ ಟ್ಯಾಂಕ್ ಲಿಡ್ ಕೊಟ್ಟಿದ್ದಾರೆ ಅಪಾಚಿ ಥರ. ಅಗ್ರೆಸಿವ್ ಆಗಿದೆ. ಇನ್ಶಿಯಲ್ ಆಕ್ಸಲರೇಷನ್ ಸಖತ್ತಾಗಿದೆ. ಈ ಥರ ಎಲ್ಲ ಮನವರ್ ಮಾಡ್ಬೋದು. ಓವರಾಲ್ ಗಾಡಿ ಬಗ್ಗೆ ತುಂಬಾ ಲೈಟ್ ವೇಟ್ ಆಗಿದೆ. ತುಂಬ ಕಂಫರ್ಟಬಲ್ ಆಗಿದೆ ರೈಡ್ ಮಾಡೋಕ್ಕೆ. ಆ್ಯಂಡ್ ಅಡ್ವೆಂಚರ್ ಟೂರರ್ ಬೈಕಿಗೇನು ಸಖತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಂದು ಟಾಕಿವಾ ಶೋರೂಮಲ್ಲಿ ಒಂದು ಗಾಡಿನ ತಗೊಳ್ಳಿ ನಾಗರಬಾವಿಯಲ್ಲಿ. ಥ್ಯಾಂಕ್ ಯು.